ನಾನಿವತ್ತು ಕೋಚಿಂಗ್ ಮುಗಿಸ್ಕೊಂಡು ಹೋಗಿದ್ದೆ ಶಿವಾಜಿನಗರ್ಗೆ. ನಾನು ಶಿವಾಜಿನಗರ್ಗೆ ಹೋಗಿ 3-4 ವರ್ಷ ಆಗಿತ್ತು. 3-4 ವರ್ಷದ ನಂತರ ನಾನು ಇವತ್ತೇ ಶಿವಾಜಿನಗರ್ಗೆ ಹೋಗಿದ್ದೆ. ಶಿವಾಜಿನಗರಲ್ಲಿ ಹೈಲೈಟ್ ಏನು ಅಂದರೆ ಈ ಒಂದು ಚರ್ಚು. ಈವ್ನಿಂಗ್ ಟೈಮ್ ಹೋಗಿದ್ದಕ್ಕೆ ಫುಲ್ ಲೈಟ್ಸ್ ಹಾಕಿ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು. ನಂತರ ಶಾಪಿಂಗ್ಗೆ ಅಂತ ಹೋದರೆ ಇಲ್ಲಿ ಫಾರ್ಮಲ್ ಶರ್ಟ್ಸ್ ನೋಡಿದೆ. ನಂಗೆ ಯಾವುದೇ ರೀತಿಯಾದಂಥ ಫಾರ್ಮಲ್ ಶರ್ಟ್ಸ್ ಬೇಕಾಗಿರಲಿಲ್ಲ. ಸೊ ನಾನು ಯಾವುದೇ ರೀತಿಯಾದಂಥ ಫಾರ್ಮಲ್ ಶರ್ಟ್ಸು ಅಥವಾ ಕ್ಯಾಶುವಲ್ ಶರ್ಟ್ಸು ನಾನು ಪರ್ಚೇಸ್ ಮಾಡಿಲ್ಲ. ನಂತರ ಬೇರೆ ಬೇರೆ ಅಂಗಡಿಗಳಿಗೆಲ್ಲ ಹೋಗಿ ನೋಡೋದು ಶುರು ಮಾಡಿದೆ. ಈ ಒಂದು ಟಾಪ್ ಸೇಮ್ ನನ್ನ ಹತ್ರ ಇದ್ದಲ್ಲ ಅದೇ ಟಾಪ್ ಥರ ಇತ್ತು, ಅದನ್ನು ನೋಡಿದೆ. ಈ ಒಂದು ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು, ಬಟ್ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ. ಈ ಒಂದು ಟೀ ಶರ್ಟ್ ತಗೊಂಡೆ. ನಂತರ 10 ರೂಪಾಯಿಗೆಲ್ಲ ಕ್ಲಿಪ್ಸ್ ಎಲ್ಲ ಇತ್ತು. ಅದಾದ ನಂತರ ನಾನು ಈ ಒಂದು ಅಂಗಡಿ ನೋಡಿದೆ. ನನಗೇನು ಅನ್ನಿಸ್ತಾ ಇದೆ ಅಂದರೆ ಶಿವಾಜಿನಗರ್ ಬರ್ತಾ ಬರ್ತಾ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಆಗೋಗ್ತಿದೆ ಅಂತ. ಹೊಸದು ಬರೋ ಪ್ರೈಸಲ್ಲಿ ಹಳೇದು ತಗೊಳೋದ್ರಲ್ಲಿ ಏನೂ ಸೆನ್ಸ್ ಮಾಡಲ್ಲ ಅನಿಸುತ್ತೆ. ಬಟ್ ಬ್ರ್ಯಾಂಡೆಡ್ ಬೇಕು ಅನ್ನೋರು ಆ ಥರ ಸೆಕೆಂಡ್ ಹ್ಯಾಂಡ್ ಕೂಡ ಪರ್ಚೇಸ್ ಮಾಡ್ಬೋದು. ದಟ್ಸ್ ಇಟ್ ಫಾರ್ ಟುಡೇ. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.